ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ನಮಸ್ಕಾರ ಫ್ರೆಂಡ್ಸ್. ಹೆಂಗದೀರಿ? ಎಲ್ಲರೂ ಆರಾಮದಿರೇನ? ನಾ ಆರಾಮದೀನಿ ನೋಡ್ರಿ. ಇವತ್ತು ಮುಂಜಾನೆನ ವಿಡಿಯೋ ಶೂಟ್ ಮಾಡತ್ತೇನೆ. ಟೈಮ 10 ಗಂಟೆ ಆಗೈತೆ ನೋಡ್ರಿ. ಈಗ ಸ್ನಾನ ಅದು ಎಲ್ಲ ಮಾಡ್ಕೊಂಡು ನಮ್ದು ವಿರಾಟನ್ನ ಸ್ಕೂಲಿಗೆ ಕಳಿಸ್ಬಣ್ಣಿ. ಇನ್ಮೇಲೆ ನಮ್ದು ಪೂಜಾ ನಾಷ್ಟ ಎಲ್ಲ ನೋಡ್ರಿ. ಈಗ ಬರ್ರಿ, ಈಗ ಪೂಜಾ ಮಾಡ್ತಾನಂತ. ಇವಾಗ ಪೂಜಾದು ಎಲ್ಲ ಮುಗಿಸೀನಿ. ಮೊದಲು ಹೊಟ್ಟೆ ಹಸ್ದೈತಿ, ತಿನ್ನಕ್ಕೇನು ಐತಿ, ಏನು ಮಾಡಿದ್ದೇನೆ ಅಂತೇಳಿ ತೋರಿಸ್ತೀನಿ ಬರ್ರಿ. ಇವತ್ತು ಇಲ್ಲಿ ನೋಡ್ರಿ, ಅವಲಕ್ಕಿ ಜಲ್ದಿ ಆಗೋದ ಇದೊಂದು. ಅದಕ್ಕೆ ಬೆಳಿಗ್ಗೆ ನಮ್ಮ ಹಸ್ಬೆಂಡಿಗೆ ನಾಷ್ಟಾಕ ಅವಲಕ್ಕಿ ಮಾಡಿದ್ನಿ. ನನಗೂ ಇಷ್ಟ ಅದಾವು, ನಾನು ತಿಂತೇನೆ. ಈಗ ಈ ಕಡೆ ನನ್ನ ಮಗನಿಗೆ ಗಂಜಿ ಮಾಡೋಕ್ಕಿಟ್ಟೇನೆ. ಅವನಿಗೆ ನಾನು ನಾಷ್ಟ ಮಾಡಿ ಆಮೇಲೆ ಅವ್ನಿಗೆ ಗಂಜಿ ತಿನ್ನಿಸ್ತಾನೆ. ಇಲ್ಲಿ ನೋಡ್ರಿ, ನಮ್ಮ ವಿರಾಟ್ ಸ್ಕೂಲಿಗೆ ಹೋಗೋ ಮಟ್ಟ ನಮ್ದು ಅಡುಗೆ ಮನೆ ಇಷ್ಟೆಲ್ಲ ಹಿಂಗಾಗಿರ್ತೈತೆ ನೋಡ್ರಿ. ಇದು ನಮ್ಮ ಮನೆಯವರು ಮಾರ್ನಿಂಗ್ ಡ್ಯೂಟಿಗೆ ಹೋದ್ಮೇಲೆ ಮತ್ತು ವಿರಾಟನು ಸ್ಕೂಲಿಗೆ ಹೋದ್ಮೇಲೆ ನಾನು ಸಣ್ಣವನೂ ಕರ್ಕೊಂಡು ಮಾಡ್ಕೋಬೇಕಂದ್ರೆ ಇಷ್ಟೊಂದು ಲೇಟ್ ಆಗಿಬಿಡ್ತೈತಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕುಂತ್ನಿ ಅಂದ್ರೆ ವಿರಾಟನ ಸ್ಕೂಲಿಗೆ ಲೇಟ್ ಆಗ್ತೈತಿ. ಅದ್ರ ಸಲುವಾಗಿ ನಾನು ಬಂದ ಮೇಲೇನು ಫ್ರೀ ಇರ್ತೀನಿ, ಅವಾಗ ಮಾಡ್ಕೊಂಡ್ರೆ ಆತು ಬಿಡು ಅಂಥೇಳಿ ಅವ್ನು ರೆಡಿ ಮಾಡಿ, ಅವ್ನು ಟಿಫಿನ್ ರೆಡಿ ಮಾಡಿ ಡಬ್ಬಿ ಕಟ್ಟಿನ ಕಳಿಸಿದ ಮೇಲೆ ಆಮೇಲೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ರಿ, ನಾನು ನಾಷ್ಟ ಹಾಕ್ಕೊಂಡು ಬನ್ನಿ. ನಾಷ್ಟ ಮಾಡಿದ ಮೇಲೆ ಸಿಗ್ತೇನೆ ನಿಮಗೆ. ಬಾಯ್. ಅಲ್ಲಿ ತನ ಅಂದ್ರೆ ಚಪಾತಿ ಹಿಟ್ಟು ನಾದಿಟ್ನಿ ಅಂದ್ರೆ ಅಡುಗೆ ಮಾಡೋ ತನ ಅಂದ್ರೆ ನೆನಿತೈತೆ ಅಂಥೇಳಿ ಚಪಾತಿ ಹಿಟ್ಟನ್ನು ಕಲಸಿಡಾತೀನಿ. ನಾ ಎಲ್ಲ ಕೆಲಸ ಮುಗಿಸಿ ಬರೋತನ ಅಂದ್ರೆ ಹಿಟ್ಟರ ನೆನಿತೈತೆ ಅಂಥೇಳಿ ಇದನ್ನೊಂದು ಕೆಲಸ ಮಾಡಿಟ್ಬಿಡ್ತೇನೆ ಇರುತ್ತೆ. ನಮ್ಮ ಚಿರುಂದು ಉಗುರು ಭಾಳ ಬಂದಿದ್ದು, ಅವ ನಮಗೆ ಫ್ರೀ ಇದ್ದಾಗ ನೆನಪಾಗೋದಿಲ್ಲ. ಏನಾರ ಅವಾಗ ನಮಗೆ ಚೂರು ಇರಬೇಕು, ಇಲ್ಲಾಂದ್ರೆ ತನಗೆ ತಾನೇ ಚುರ್ಕೊಂಡಿರ್ಬೇಕು. ಅವಾಗ ಅಯ್ಯೋ ಉಗುರು ತೆಗ್ದಿಲ್ಲ ಅಂತೇಳಿ ಅನ್ನಿಸ್ತೈತಿ. ಇವತ್ತು ನನಗೂ ಚೂರಿದೆ, ಅದ್ರ ಸಲುವಾಗಿ ಕೆಲಸ ಎಲ್ಲ ಬಿಟ್ಕಾರ ಒಂದು ಉಗುರು ತೆಗೆದ್ರಾತು ಫಸ್ಟ್ ಅಂತೇಳಿ ಕುಂತೇನೆ ನೋಡ್ರಿ. ಇಲ್ಲಿ ಫುಲ್ ಸರ್ಕಸ್ ಮಾಡ್ಬೇಕು. ಒಂದು ಉಗುರು ತೆಗಿಬೇಕಂದ್ರೆ ಒಟ್ಟ ಕೈ ಕೊಡಂಗಿಲ್ಲ. ಏನಾರ ಹೇಳಿ ಉಗುರು ತೆಗಿಬೇಕಾಗ್ತೈತಿ. ಆದರೂ ತೆಗೆದ್ನಿ ಎಲ್ಲ. ಇವಾಗ ಜಸ್ಟ್ ಮಲ್ಗಿಸಿನಿ. ಅವನ್ನ ಜಳಕ ಮಾಡಿಸಿ ತಿನ್ನಿಸಿ ಎಲ್ಲ ಮಾಡಿ ಒಂದು ಆಯ್ತು ನೋಡ್ರಿ. ಈಗ ಚೊಟ್ಟುಂದ ಜಸ್ಟ್ ಅವ್ನು ಮಲಗಿಸಿ ಈಗ ಅಡುಗೆ ಮನೆಗೆ ಬಂದೀನಿ. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ನಿ. ಬಾಂಡೆದು ಎಲ್ಲ ತಿಕ್ಕಿ ಎಲ್ಲ ಕ್ಲೀನ್ ಐತ್ರಿ. ಈಗ ಜಸ್ಟ್ ಅಡುಗೆ ಎಷ್ಟು ಮಾಡಿರ ಅಡುಗೆ ಮಾಡಿ ಮುಗಿಸ್ಕೊಡ್ಕ ವಿರಾಟನ ಟೈಮ್ ಆಕೈತೆ ಸ್ಕೂಲ್ ಕರ್ಕೊಂಬರೋದು. ಅವನ್ನ ಹೋಗಿ ಕರ್ಕೊಂಬರ್ಬೇಕು ನೋಡ್ರಿ. ಬರ್ರಿ, ಇವತ್ತು ಅಡುಗೆ ಏನು ಮಾಡೋದು ನೋಡ್ತೇನೆ. ಇವಾಗ ಸಾರು ಮಾಡ್ಕೋಬೇಕಂಥೇಳಿ ಸಾರಿಗೆ ತೊಗರಿಬೇಳೆ ಮತ್ತು ಚೆನ್ನಾಗಿ ಬೇಳೆನೂ ಎರಡೂ ಹಾಕಿ ಒಂದು ಟೊಮ್ಯಾಟೊನೂ ಇದಕ್ಕೆ ಹಾಕಿ ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೊತೀನಿ. ಅಷ್ಟರೊಳಗೆ ಕುಕ್ಕರ್ ಸೀಟಿ ಆಗೋದ್ರೊಳಗೆ ನಾನು ಸ್ವಲ್ಪ ಇದನ್ನು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನ ಕಟ್ ಮಾಡ್ಕೋ ತನಕನೂ ಕುಕ್ಕರ್ ಸೀಟಿ ಆಯಿತು. ಅದಾದಮೇಲೆ ಈಗ ಇದನ್ನು ಬೀಟ್ ಮಾಡ್ಕೊಂಡು ಸಾರನ್ನು ಒಗ್ಗರಣೆ ಹಾಕತ್ತೀನಿ. ಒಂದು ಬೋಗುಣಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು, ಸಾಸಿವೆ, ಜೀರಿಗೆ ಹಾಕ್ಕೊಳತ್ತೀನಿ. ಇವಾಗ ಒಂದು ಗಡ್ಡೆ ಅಷ್ಟೇ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳತ್ತೀನಿ. ಆಮೇಲೆ ಇದಕ್ಕೆ ಮಸಾಲೆ ಐಟಮ್ಸ್ಗಳು ಹಾಕ್ಕೊತೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ, 1 ಟೀ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪೌಡ್ರ್ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳತ್ತೀನಿ. ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಈಗ ನಾನು ಉಪ್ಪನ್ನು ಸ್ಟಾರ್ಟಿಂಗ ಹಾಕಿರಂಗಿಲ್ಲ. ಅದಕ್ಕೆ ಈಗ ಲಾಸ್ಟಿಗೆ ನೀರು ಹಾಕಿದ ಮೇಲೆ ಕ್ವಾಂಟಿಟಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳತ್ತೇನೆ ನೋಡ್ರಿ. ಈಗ ಇದಕ್ಕೆ ನಾನು ಸಕ್ಕರೆ ಯೂಸ್ ಮಾಡೋಂಗಿಲ್ಲ ಜಾಸ್ತಿ. ಪಲ್ಯ ಆಯಿತು, ಸಾರಿಗೆ ಆಯಿತು, ಬೆಲ್ಲನ ಯೂಸ್ ಮಾಡ್ತೀನಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸಲ ಸಣ್ಣಗೆ ಕುದಿಸ್ಕೊಂಡ್ರೆ ನಮ್ದು ಬೇಳೆ ಸಾರು ರೆಡಿ ಆಯ್ತು ರೀ.
ಆ ಕಡೆ ಸಾರು ರೆಡಿ ಆದಮೇಲೆ ಈ ಸೈಡ್ ನಾನು ಅನ್ನನೂ ಕೂಡ ಮಾಡಕ್ಕೆ ಇಟ್ಕೊಳತೀನಿ. ಒಂದು ಗ್ಲಾಸ್ ಅಕ್ಕಿ ಹಾಕೊಂಡೆ ಇದಕ್ಕೆ 2 ಗ್ಲಾಸ್ನಷ್ಟು ನೀರು ಹಾಕೊಳತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕಿಡೋದನಂದ್ರೆ ಸ್ವಲ್ಪ ಮೆತ್ತಗೆ ಬೇಕು ನಮ್ಮ ಹುಡುಗರಿಗೆ ಇಬ್ಬರಿಗೂ ರೈಸ್ ತಿನ್ನಿಸೋದ್ರಿಂದ ಸ್ವಲ್ಪ ಮೆತ್ತಗೆ ಬೇಕು ಅವ್ರಿಗೆ. ಅದರ ಸಲುವಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ತೀನಿ. ಈಗ ಇದನ್ನ ಗ್ಯಾಸ್ ಮೇಲಿಟ್ಟು ರೈಸ್ ಮಾಡ್ಕೊಳಕ್ಕೆ ಇಟ್ಟೇನಿ. ಅಲ್ಲಿ ತನಕ ಈಗ ಪಲ್ಯ ಮಾಡ್ಕೋಬೇಕಂತೇಳಿ ಬ್ಯಾಳಿನೂ ಕುದಿಯಕ್ಕೆ ಹಾಕಿದ್ನಿ. ಬ್ಯಾಳಿನೂ ಸಹ ಈಗ ಸ್ವಲ್ಪ ಕುದ್ದಾವು. ನಾನು ಇದನ್ನು ಕುಕ್ಕರ್ಗೆ ಹಾಕಂಗಿಲ್ಲ, ಸೈಡ್ ಬೋಗುಣಿ ಒಳಗೆ ಕುದಿಸ್ಕೊತೀನಿ. ಈಗ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡೋಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿದ್ಮೇಲೆ ಈಗೇನು ಉಳ್ಳಾಗಡ್ಡಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳತೀನಿ. ಸೇರಿಸ್ಕೊಂಡು ಒಂದು 2 ನಿಮಿಷ ಚಲೋ ತಮಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಕುದಿಸಿಟ್ಕೊಂಡಿದ್ದು ಅಂತಹ ತೊಗರಿ ಬೇಳೆನೂ ಇದಕ್ಕೆ ಸೇರಿಸ್ಕೊಳತೀನಿ. ಸೇರಿಸ್ಕೊಂಡ್ಮೇಲೆ ಚಲೋ ತಮಗೆ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಇದನ್ನು ನಾವು ಫಸ್ಟ್ ಹುರ್ಕೊಂಡಿರಲ್ಲ, ಅದಕ್ಕೆ ಈಗ ಚಲೋ ತಮಗೆ ಫ್ರೈ ಮಾಡ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳತೀನಿ. ಇದ್ರೊಳಗೆ ಅಲ್ಲ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಉಪ್ಪು ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೈತಿದ. ಈಗ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಮಗೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳತೀನಿ. ಇದು ಜಲ್ದಿನೂ ಆಗ್ತೈತಿ ಮತ್ತು ಭಾಳ ಟೇಸ್ಟ್ ಆಗ್ತೈತಿ. ರೊಟ್ಟಿ ಜೊತೆ ಮತ್ತು ಚಪಾತಿ ಜೋಡಿ ಎರಡೂ ಜೊತೆನೂ ಇದು ಮ್ಯಾಚ್ ಆಗುವಂತಹ ಪಲ್ಯ ನೋಡ್ರಿ, ಭಾಳ ಟೇಸ್ಟ್ ಆಗ್ತೈತಿ. ಈಗ ಇದನ್ನು ರೆಡಿ ಮಾಡಿಟ್ಟೇನಿ. ಕುದಿಯಾಕ ಲೋ ಫ್ಲೇಮ್ ಒಳಗೆ ಇಟ್ಟೇನಿ. ಕುದಿಲಿ ಅದ ಒಂದು 5 ನಿಮಿಷ. ನೋಡ್ರಿ ಇಲ್ಲಿ ಎಷ್ಟು ಚಲೋ ತಮಗೆ ಆಗೈತಿ ಪಲ್ಯ. ಭಾಳ ಟೇಸ್ಟ್ ಆಗ್ತೈತಿ ಪಲ್ಯ. ಇದಕ್ಕೆ ಹಸಿ ಖಾರನ ಹಾಕಬೇಕು ಅಂದ್ರೆ ಟೇಸ್ಟ್ ಜಾಸ್ತಿ ಅನಿಸ್ತೈತಿ. ಇವಾಗ ಪಲ್ಯನೂ ರೆಡಿ ಆಯಿತು, ಅನ್ನನೂ ರೆಡಿ ಆಗೈತಿ, ಆಮೇಲೆ ಸಾರು ರೆಡಿ ಆಗೈತಿ. ಈಗ ನೆಕ್ಸ್ಟ್ ಮಾಡಬೇಕಾಗಿರೋದು ಮೇನ್ ಬರ್ರಿ ಚಪಾತಿ ಮಾಡತ್ತೀನಿ. ಚಪಾತಿ ಅವಾಗಲೇನು ಹಿಟ್ಟು ನಾದಿ ಇಟ್ಕೊಂಡಿದ್ನಿಲ್ಲ, ಅದನ್ನ ಈಗ ಲಟ್ಸಾತೀನಿ ನೋಡ್ರಿ. ಚಪಾತಿ ನಾನು ಜಲ್ದಿ ಮಾಡಿಡಂಗಿಲ್ಲ, 2 ಟೈಮಿಗೆ ಅದು ಆಗುವಂಗೆ ಮಾಡಿಡಂಗಿಲ್ಲ. ಯಾವ ಟೈಮ್ದಾಗ ಬೇಕಲ್ಲ ಆ ಟೈಮ್ದಾಗ ಬಿಸಿವನ್ನ ಮಾಡ್ಕೊಂಡು ತಿಂತೇವಿ. ರೊಟ್ಟಿ ಆದ್ರೆ ಅಷ್ಟೇ ಒಂದೇ ಟೈಮ್ ಮಾಡಿರ್ತೀನಿ. ಮಧ್ಯಾಹ್ನ ಅಷ್ಟು ಮಾಡಿದ್ರೆ ಅದು 2 ಟೈಮ್ ಆಗ್ತಾವೆ. ಚಪಾತಿ ನಮ್ದು ವಿರಾಟ್ ಮೇಲೆ ಚಪಾತಿ ಕೇಳ್ತಾನಲ್ಲ, ಅವನಿಗೆ ಸ್ವಲ್ಪ ಬಿಸಿವನ್ನ ಮಾಡಿಕೊಟ್ಬಿಡ್ತೇನೆ ಅವಾಗನ. ಇಲ್ಲಿ ಚಪಾತಿನೂ ನಮ್ಮದು ರೆಡಿ ಆಯ್ತು ನೋಡ್ರಿ. ಇವಾಗ ಅಡುಗೆ ಎಲ್ಲ ಮುಗೀತು ನೋಡ್ರಿ. ಕಿಚನ್ ಫುಲ್ ಕಂಪ್ಲೀಟ್ ಆಯಿತು ಎಲ್ಲ ಅಡುಗೆ. ಈಗ ಟೈಮ್ 1:30 ಆಯಿತು. ಒಂದು ವಿರಾಟನ ಸ್ಕೂಲ್ ಟೈಮಿಂಗು ಆಯಿತು. ಹೋಗಿ ಕರ್ಕೊಂಡು ಬರ್ತೀನಿ. ಈಗ ಮತ್ತೆ ಸಿಗ್ತೇನೆ ರೀ. ಹಾಯ್ ಫ್ರೆಂಡ್ಸ್, ಅಡುಗೆದು ಎಲ್ಲ ಈಗ ಮುಗೀತು ನೋಡ್ರಿ. ಫುಲ್ ಶೆಕೆ ಚಾಲೂ ಆಗೈತಿ. ಬಿಸಿಲು ಭಾಳ ಅಂದ್ರೆ ಭಾಳ ಚಲೋ ಆಗೈತಿ. ಮಧ್ಯಾಹ್ನ ಅಡುಗೆ ಮಾಡಕ್ಕಂದ್ರೆ ಭಾಳ ಬೇಸರ ಆಗತೈತಿ, ಉಮ್ಮರು ಭಾಳ ಆಗತೈತಿ. ಆದರೆ ಏನು ಮಾಡೋದು, ಬೆಳಿಗ್ಗೆ ಜಲ್ದಿ ಅಡುಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಮಧ್ಯಾಹ್ನದಾಗನ ಮಾಡಿರ್ತೇನೆ. ಈಗ ಅಡುಗೆ ಮುಗೀತು ನೋಡ್ರಿ. ಇನ್ನು ನನ್ನ ಮಗನ ಸ್ಕೂಲಿಗೆ ಹೋಗಿ ಕರ್ಕೊಂಬರ್ಬೇಕು. ಚೋಟು ಮಲ್ಕೊಂಡಾನು, ಹೇಳೋದ್ರಾಗ ಹೋಗಿ ಕರ್ಕೊಂಬರ್ಬೇಕು. ಈಗ ಅವನ ಸ್ಕೂಲ್ ಸಮೀಪ ಐತಿ, ಒಂದು 5 ನಿಮಿಷ ಒಳಗೆ ಹೋಗಿ ಬರ್ಬೋದು. ಹೇಳೋದ್ರಾಗ ಹೋಗಿ ಕರ್ಕೊಂಬರ್ಬೇಕಂತೇಳಿ ಫಾಸ್ಟಾಗಿ ಹೊಂಟೆ ನೋಡ್ರಿ. ಈಗ ಎದ್ದಂದ್ರೆ ಮತ್ತು ಅದಾನ ಜೋಳ್ಗಿ ಒಳಗೆ ಅದಾನ ಒಳಗೆ, ಎದ್ದಂದ್ರೆ ಅದಾನು ಅಷ್ಟರೊಳಗೆ ಹೋಗಿ ಕರ್ಕೊಂಬರ್ಬೇಕು ನೋಡ್ರಿ. ಮುಖ ಎಲ್ಲ ಹೆಂಗಾಗೈತೆ ಬಿಸಿಲಿಗೆ, ಉಮ್ಮರಾಗತ್ತೆ ಫುಲ್. ಎಷ್ಟು ತ್ರಾಸ ಆದ್ರೂ ಅಡುಗೆ ಮನೆ ಕೆಲಸ ಬಿಡೋಕ್ಕಾಗೋದಿಲ್ಲ, ಮಾಡಲೇಬೇಕಾಗ್ತೈತಿ. ನಿಮ್ದು ಹೆಂಗೆ ರೀ ಅಡುಗೆ? ಮುಂಜಾನೆನ ಮಾಡಿರ್ತೀರೋ ಏನು ಮಧ್ಯಾಹ್ನ ಮಾಡ್ತಿರೋ ನನಗೆ ಹೆಂಗೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನೀಗ ಸ್ಕೂಲಿಗೆ ಹೋಗಿ ಕರ್ಕೊಂಬರ್ತೀನಿ, ಮತ್ತೆ ಸಿಗ್ತೇನೆ ನಿಮಗೆ. ಡಬ್ಬಿ ಖಾಲಿ ಆಗೈತೋ ಇಲ್ಲೋ? ಹಂಗೆ ಇಟ್ಕೊಂಬಂದಿ ಡಬ್ಬಿ? ತಿಂದಿ ಇಲ್ಲೋ? ತಿಂದಿಲ್ಲ? ಯಾಕೆ ಯಾಕೆ ತಿಂದಿಲ್ಲ? ಮತ್ತು
ಯಾಕೆ ತಿಂದಿಲ್ಲ? ಒಂದು ಸ್ವಲ್ಪ ತಿಂದು ಪೂರ್ತಿ ಖಾಲಿ ಮಾಡ್ಕೊಂಬರ್ಬೇಕು. ಹಾಂ, ಓಕೆ, ಡನ್. ಹಾಯ್, ಆನ್ ಮಾಡತ್ತೀರಿ? ಎಟ್ಲ ಹೋಗತ್ರಿ ಇವತ್ತು ಜಲ್ದಿನೇ ಎದ್ಬಿಟ್ಟ ನೋಡ್ರಿ. 2-3 ತಾಸು ಮಾಡ್ಕೊಳ್ಳೋ, 1 ತಾಸಿಗೆ ಎದ್ದಾನ ಇವತ್ತು. ಅಲ್ಲ ನೋಡ್ಬಿಟ್ಟು ಕೆಲಸ ಏನು ಏನು ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್. ಇವಾಗ ಅಡುಗೆ ಏನೇನು ಮಾಡೇನಿ ಅಂತೇಳಿ ತೋರಿಸ್ತಾನೆ ಬರ್ರಿ. ಇಲ್ಲಿ ನೋಡ್ರಿ, ಪಲ್ಯ ರೆಡಿ ಆಗೈತಿ. ಮತ್ತು ನೆಕ್ಸ್ಟ್ ಸಾರು ಕೂಡ ರೆಡಿ ಆಗೈತಿ. ಇದು ರೈಸ್ ನೋಡ್ರಿ. ರೈಸ್ ನನ್ನ ಊಟ ಮಾಡೋ ಟೈಮಿಗೆ ಇಟ್ಟಿರ್ತೇನೆ ಅದನ್ನು. ಈಗ ಈವ್ನಿಂಗ್ ಆಯಿತು. ಶೇಂಗಾ ಸ್ವಲ್ಪ ಖಾಲಿ ಆಗಿದ್ದು, ಹಿಂಡಿ ಬೇಕಾಗಿತ್ತು ನಮ್ಗೆ, ಶೇಂಗಾ ಹಿಂಡಿ. ಅದ್ರ ಸಲುವಾಗಿ ಶೇಂಗಾ ನಾಷ್ಟಾಕ್ಕೆ ಹಾಕೋದು ಅಷ್ಟೇ ಇದ್ವು, ಹಿಂಡಿ ಮಾಡಕ್ಕಂತೇಳಿ ಜಾಸ್ತಿ ಇರಾಕಿಲ್ಲ. ಅದಕ್ಕೆ ಶೇಂಗಾನ ಒಡ್ಕೊತ ಕುಂತೇನಿ. ನಮ್ಮ ಚಿರು ಮಕ್ಕೊಂಡಿದ್ದ, ಅಷ್ಟೊಳಗೆ ಮುಗಿಸ್ಬೇಕಂಥೇಳಿ ಟ್ರೈ ಮಾಡೀನಿ. ಇನ್ನೂ ಮುಗಿದ್ರಿಕ್ಕೆಲ್ಲ ಅಷ್ಟೊಳಗೆ ಎದ್ದು ಬಂದುಬಿಟ್ಟವ ನೋಡ್ರಿ. ಇಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಗ್ಯಾಂಗ್ ಕಟ್ಕೊಂಡು ಶೇಂಗಾ ಒಡು ಇದಾಗೈತೆ. ನಾನು ಮನಿ ಎಲ್ಲ ಫುಲ್ ಹರವಿ ಬಿಟ್ಟಾರು ಶೇಂಗಾನ, ಎಲ್ಲಿ ನೋಡಿದಲ್ಲೆಲ್ಲ ಶೇಂಗಾ ಹೊಡಿದ್ರೊಳಗೆ ನಮ್ದು ಇವತ್ತಿನ ದಿನ ಕಂಪ್ಲೀಟ್ ಆಯ್ತು ನೋಡ್ರಿ. ಪ್ಲೀಸ್ ಇನ್ನೂ ನಮ್ಮ ಚಾನಲ್ನ ಯಾರು ನೋಡಿಲ್ಲ ನೋಡ್ರಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇಲ್ಲಿ ಶೇಂಗಾ ಹೊಡಿಯುವಾಗ ನಮ್ಮ ವಿರಾಟ್ ವಿಡಿಯೋ ಮಾಡತ್ತಿದ್ದ, ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಫುಲ್ ಕಾಮಿಡಿ ಮಾಡತ್ತಿರು. ಕ್ಯಾಮ್ರಾ ಎಲ್ಲ ರೂಮಿಗೆ ಒಂದೊಂದು ಕ್ಯಾಮ್ರಾ ಕುಂದ್ರಿಸ್ಬೇಕಿನ್ನ ಅಂತೇಳಿ ಅದೇ ಮಾತಾಡ್ಕೊತ ನಕ್ಕೊಂತ ಕುಂತಿದ್ದು. ಇದೇ ಟೈಮ್ ಸಿಗೋದು ನಮಗೆ ಮಾತಾಡ್ಕೊತ ಕುಂದ್ರಾಕ. ಇಲ್ಲಾಂದ್ರೆ ಇವ್ರು ಏನು ಮಾತಾಡೇನ ಕೊಡಂಗಿಲ್ಲ ನಮ್ಗೆ. ಶೇಂಗಾ ಎಲ್ಲಿ ಅಂದ್ರೆ ನಮ್ಮ ಹೊಲ್ದಾಗಿನ ನೋಡ್ರಿ, ಮನೆಯೊಳಗೆ ಒಮ್ಮೆ ಒಂದು ಅರ್ಧ ಚೀಲ ತೊಗೊಂಡು ಬಂದಿರ್ತೇವಿ. ಬೇಕಾದಾಗ ಅವನ್ನ ಫ್ರೀ ಇದ್ದ ಟೈಮ್ದಾಗ ಹೊಡೆದಿರ್ತೇವಿ. ಇಬ್ರು ಕೂಡ ಹೊಡೆದಿರ್ತೇವಿ. ಇವತ್ತು ನಮ್ಮ ಚಿರು ಎದ್ದಂತೇಳಿ ಅವರು ಕರ್ಕೊಂಡು ಕುಂತರು. ಅದ್ರ ಸಲುವಾಗಿ ನಾನು ಹೊಡ್ಯಾಕತ್ನಿ. ಅವ್ನು ನಾನು ನೋಡಿ ನನ್ನ ಹತ್ರನ ಬರಾಕತ್ತ, ನಾನು ಎತ್ಕೊಂಡು ಹೊಡ್ಯಾತನ್ ನೋಡ್ರಿ. ಇದಾಗಿತ್ತು ನೋಡ್ರಿ ನಮ್ದು ಇವತ್ತಿನ ಡೈಲಿ ವ್ಲಾಗ. ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣಂತ ಇನ್ನೊಂದು ವ್ಲಾಗ್ ಒಳಗೆ. ಅಲ್ಲಿ ತನಕ ಎಲ್ಲರಿಗೂ ಶರಣಾರ್ಥಿ. ಬಾಯ್.